ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗುರುವಾರದ ಮುದ್ದು ಸೊಸೆ ಎಪಿಸೋಡ್ ರೋಚಕ ತಿರುವಿನಲ್ಲೇ ತಿರುತ್ತಾ ಇದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಎಪಿಸೋಡ್ನ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಎಪಿಸೋಡ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ವಾಚ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಈ ಒಂದು ಎಪಿಸೋಡ್ನಲ್ಲಿ ಭದ್ರ ಚೆನ್ನಾಗಿ ಕುಡಿತಾ ಇರ್ತಾನೆ. ಅದನ್ನು ಪ್ರಶ್ನೆ ಮಾಡಿದಂಥ ವಿದ್ಯನ್ಗೆ ಬೈತಾ ಇದ್ದಾನೆ, ನೀನು ಯಾರು ನನ್ನನ್ನು ಕೇಳೋದಕ್ಕೆ? ನಿನ್ಗೆ ಅಷ್ಟು ಡೌಟ್ ಇದೆ ನಾನು ಕುಡಿಬಾರ್ದು ಅದು ಇದು ಅಂತ ಯಾವ ಕಾನೂನು ಹೇಳಿಲ್ಲ. ನಿನ್ಗೆ ಡೌಟ್ ಇದೆ ಅಂತಂದರೆ ನಿಮ್ಮ ಲಾಯರಿಗೆ ಫೋನ್ ಮಾಡ್ತೀಯಲ್ಲ, ಅವ್ರಿಗೆ ಫೋನ್ ಮಾಡಿ ಕೇಳ್ಕೊ. ಹಿಂಗೆ ಕುಡಿತಾ ಇದ್ದಾರೆ, ನಾನು ಏನು ಮಾಡಲಿ, ನಾನು ಏನಾರ ಕಂಪ್ಲೇಂಟ್ ಕೊಡಲಾ, ಜೈಲಿಗೆ ಹಾಕ್ಸ್ಲಾ ಅಂತ ಏನೇನು ಕೇಳ್ಕೊಬೇಕು ಕೇಳ್ಕೊ. ಇಲ್ಲ ಮರುವಾದೆಯಿಂದ ಸುಮ್ಮನಿರು, ನಿನ್ನ ಪಾಡು ನೀನಿರು, ನನ್ನ ಪಾಡಿಗೆ ನಾನಿರ್ತೀನಿ. ನಾನು ಹೇಳಿದ್ದನ್ನು ನೀನು ಕೇಳಲ್ಲ ಅಂದಮೇಲೆ ನೀನು ಹೇಳಿದ್ದನ್ನು ನಾನೂ ಕೇಳಲ್ಲ. ನೀನು ಕಾಲೇಜಿಗೆ ಹೋಗಬೇಡ ಅಂದ್ರೆ ನೀನು ಹೋಗ್ತಿದ್ದೆ, ಇನ್ನು ನಾನು ಕುಡಿಬೇಡ ಅಂದರೆ ನಾನೇ ಕುಡಿಬಾರ್ದು, ನಾನು ಕುಡ್ದೇ ಕುಡಿತೀನಿ ಅಂತ ಹೇಳಿ ಚೆನ್ನಾಗಿ ಕುಡಿತಾ ಇರ್ತಾನೆ ಭದ್ರ. ಆಗ ವಿದ್ಯಾ ಇದ್ದವಳು, ಅಲ್ಲ ಅತ್ತೆ ಇದಕ್ಕೆ ಕೊತ್ತಿ ಬರೆ ಆಗ್ದಂಗಾಯ್ತು ಅನ್ನಂಗಾಯ್ತು ನಿಮ್ಮ ಕತೆ. ನನ್ನ ಮೇಲಿನ ಕೋಪಕ್ಕೆ ನೀವು ಕುಡಿದು ನಿಮ್ಮ ಆರೋಗ್ಯ ಹಾಳು ಮಾಡ್ಕೊತಾ ಇದ್ದೀರಾ, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾಳೆ. ಆಗ ಅವನು, ನೀನು ಓಹೋ ನನಗೆ ನ್ಯಾಯ ಹೇಳಕ್ಕೆ ಬರ್ತಾ ಇದೆಯಾ ನೀನು, ನನಗೆ ಗಾದೆ ಮಾತುಗಳು, ನನಗೇನು ಯಾರು ಏನು ಹೇಳೋ ಅವಶ್ಯಕತೆ ಇಲ್ಲ, ನನಗೆ ಗೊತ್ತು ಹೆಂಗಿರಬೇಕು ಅಂತ. ನಿಮ್ಮ ಪಾಡನ್ನು ನೀವು ಇದ್ರೆ ಸಾಕು, ನಮ್ಮ ಪಾಡನ್ನು ನಾವು ಇರ್ತೀವಿ ಅಂತ ಹೇಳಿ ವಿದ್ಯಂಗೆ ಬೈತಾನೆ. ಆಗ ವಿದ್ಯಾ ಅವಳು ಹೊಟ್ಟೆ ಮುಟ್ಕೊಂಡು, ನೋಡು ಪಾಪು, ನೀನು ನಮ್ಮಪ್ಪನಾಗಲಿ ನಿಮ್ಮಪ್ಪನ ಬುದ್ಧಿ ಆಗಲಿ ಕಲಿಬೇಡ, ನೀನು ಒಳ್ಳೆ ಬುದ್ಧಿ ಮಾತ್ರ ಕಲ್ತ್ಕೊ, ಈ ಥರ ಕುಡಿತಾ ಇಂಥ ದುಶ್ಚಟಕ್ಕೆಲ್ಲ ನೀನು ಬೀಳಬೇಡ ಅಂತ ಹೊಟ್ಟೆ ಸವರ್ಕೊಂಡು ಹೇಳ್ತಿರ್ತಾಳೆ. ಆಗ ಭದ್ರ ಇದ್ದನು, ಓಹೋ ಇಂಥ ನಾಟಕ ಎಲ್ಲ ನೋಡಿದ್ದೀನಿ, ನನಗೂ ಕೂಡ ಹೊಟ್ಟೆನಲ್ಲಿ ಮಗು ಇಲ್ಲದೆ ಇದ್ರೂ ಮಗು ಹಾರ್ಟ್ ಬೀಟ್ ಕೇಳಿಸ್ತೈತೆ, ಹೃದಯ ಬಡಿತ ಕೇಳಿಸ್ತೈತೆ, ಕೇಳಿಸ್ಕೊ ಅಂತ ಎಷ್ಟೊಂದು ಸತಿ ಹೇಳಿರೋದು ನೋಡಿದ್ದೀನಿ ಅಂತ ಹೇಳ್ತಾನೆ. ಆಗ ವಿದ್ಯೆ ಇದ್ದಳು, ಅದಕ್ಕೆ ನಾನು ತಪ್ಪು ಮಾಡಿದ್ದೀನಿ, ಇಲ್ಲ ಅಂತ ಹೇಳಲ್ಲ, ಅದಕ್ಕೆ 1000 ಸಲ ಕ್ಷಮೆನೂ ಕೇಳಿದ್ದೀನಿ. ನೀವಿನ್ನೂ ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಹಿಂಗೆ ಕುಡಿತಾ ಇದ್ರೆ ನಾನೇನು ಮಾಡೋಕ್ಕಾಗತ್ತೆ ಅಂತ ಹೇಳ್ತಾಳೆ. ಆಗ ಭದ್ರ, ಅದೇನೋ ನೀನೇನು ಕೇಳೋದು ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ನನ್ನ ಇಷ್ಟ ಬಂದಾಗ ನಾನು ಇರ್ತೀನಿ, ನಾನು ಕುಡಿತೀನಿ ಚೆನ್ನಾಗಿ ಅಂತ ಹೇಳಿ ಚೆನ್ನಾಗಿ ಕುಡಿತಾನೇ ಇರ್ತಾನೆ ಭದ್ರ ಕಂಟಿನ್ಯೂಸ್ ಆಗಿ. ಮತ್ತಿಲ್ಲಿ ಈಶ್ವರಿ ಮತ್ತು ಚಿತ್ರ ಕಣ್ಮಣಿ ಹೆಂಗಿದ್ರೆ ಇವತ್ತು ಕ್ಲಬ್ಗೆ ಹೋಗಿದ್ದಾಳೆ, ನಾನೆಲ್ಲ ಅರೇಂಜ್ ಮಾಡಿದ್ದೀನಲ್ಲ ಡ್ರಗ್ಸ್ ಕೊಟ್ಬಿಟ್ಟು ಅದನ್ನು ಸೀಸ್ ಮಾಡೋಕ್ಕೆ ಆ ಪಬ್ನ. ಇವಾಗ ಅದೆಲ್ಲ ರೆಡಿ ಆಗಿರುತ್ತೆ. ಇವಾಗ ಶಿವರಾಮೇಗೌಡ್ರಿಗೆ ಹೋಗಿ ನಾವು ಹೇಳೋದು ಒಂದೇ ಬಾಕಿ, ಬಾ ಶಿವರಾಮೇಗೌಡ್ರ ಹತ್ರ ಹೇಳೋಣ ಹಿಂಗೆ ಅಂತ ಹೇಳಿ ಅಂತೇಳ್ಬಿಟ್ಟು ಶಿವರಾಮೇಗೌಡರು ಕೂತಿರ್ತಾರೆ. ಅಲ್ಲಿಗೆ ಹೋಗ್ಬಿಟ್ಟು, ಅಣ್ಣ ಬಾವಾ, ಅದು ನಮ್ಮ ಜಿಲ್ಲೆಯಲ್ಲಿರೋ ಅಂಥ ಪಬ್ಬು ಸೀಸ್ ಆಗೈತಂತೆ, ಅಲ್ಲಿ ಡ್ರಗ್ಸ್ ಎಲ್ಲ ಸಿಗಾಕೊಂಡು ಸೀಸ್ ಮಾಡಿಬಿಟ್ಟಿದ್ದಾರಂತೆ. ಅಷ್ಟೇ ಅಲ್ಲದೆ ಅಲ್ಲಿ ಯಾವುದೋ ಪ್ರಭಾವಿ ರಾಜಕಾರಣಿ ಮಗಳು ಕೂಡ ಇದ್ದಾಳಂತೆ, ಹಂಗಂತ ಎಲ್ಲ ಟಿ ವಿ ನ್ಯೂಸಲ್ಲೂ ಬರ್ತಾಯಿದೆ ಮಾವ ಅಂತ ಹೇಳ್ತಾಳೆ. ಆಗ ಶಿವರಾಮೇಗೌಡರಿದ್ದವ್ರು, ಹೌದಾ ಯಾರದು, ಚಿತ್ರ ಒಂಚೂರು ಟಿ ವಿ ಹಾಕಮ್ಮ ಅಂತ ಹೇಳ್ತಾರೆ. ಚಿತ್ರ ಟಿ ವಿ ಹಾಕ್ತಾಳೆ. ಟಿ ವಿ ಹಾಕ್ದಾಗ ಅಲ್ಲಿ ಯಾವ ನ್ಯೂಸು ಬರ್ತಾ ಇರಲ್ಲ, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಅದು ಬರ್ತಾ ಇರುತ್ತೆ. ಆವಾಗ ಮೋಹನ್ ಅವ್ರು ಹೇಳ್ತಿದ್ದಾರೆ, ಅಲ್ಲ ಕಣೆ ಈಶ್ವರಿ, ನೀನು ನೋಡಿದ್ರೆ ಎಲ್ಲ ಡ್ರಗ್ಸ್ ಬಂದಿದೆ ಸೀಸ್ ಆಗಿದೆ ಅಂತ ಹೇಳ್ತಾ ಇದ್ದೀವಿ, ಯಾವುದೋ ಅಂತ ನ್ಯೂಸೇ ಇಲ್ವಲ್ಲೇ ಅಂತ ಹೇಳ್ತಾರೆ. ಅಯ್ಯೋ ಅಕ್ಕ, ನನಗೇನು ಗೊತ್ತು, ನಾನಲ್ಲಿ ಯಾರೋ ಹೇಳಿದ್ರು ಫೋನ್ ಮಾಡಿ ಹಂಗೆ ಬರ್ತಾ ಇದೆ ಅಂತ, ಅದಕ್ಕೆ ಹೇಳಿದೆ ಅಷ್ಟೇ ಅಂತ ಹೇಳ್ತಾಳೆ. ಮತ್ತಿಲ್ಲಿ ಚಿತ್ರ ಆಚೆ ಬಂದ್ಬಿಟ್ಟು ಸುಭಾಷಿಗೆ ಫೋನ್ ಮಾಡಿಬಿಟ್ಟು, ಎಲ್ಲಿ ಸುಭಾಷ್, ಇಲ್ಲಿ ಶಿವರಾಮೇಗೌಡ ಟಿ ವಿ ನೋಡೋಕೆ ಕೂತಿದ್ದಾನೆ, ನೀನು ನೋಡಿದಲ್ಲಿ ಇನ್ನೂ ಏನೂ ಟೆಲಿಕಾಸ್ಟೇ ಆಗ್ತಾಯಿಲ್ಲ, ಏನಾಯಿತು ಅಂತ ಕೇಳ್ತಾಳೆ. ಆಗ ಸುಭಾಷ್ ಇದ್ದನು, ಅಯ್ಯೋ ಚಿತ್ರಕ್ಕ ಅದೇನೂ ಆಗಿಲ್ಲ, ಮೀಡಿಯಾದವರು ಈಗಿನ್ನ ಬಂದವ್ರೆ, ಈಗ ನೋಡ್ತಾ ಇರು, ಎಲ್ಲ ಟೆಲಿಕಾಸ್ಟ್ ಆಗುತ್ತೆ ನೋಡ್ತಾ ಇರು, ಅಷ್ಟರಲ್ಲಿ ನಾನು ಎಸ್ಕೇಪ್ ಆಗಿಬಿಡ್ತೀನಿ ಇಲ್ಲಿಂದ ಅಂತ ಹೇಳಿ, ಸರಿ ಸುಭಾಷ ಬೇಗ ಟೆಲಿಕಾಸ್ಟ್ ಆಗಂಗೆ ಮಾಡು ಅಂತ ಹೇಳಿ ಇವಳಿಲ್ಲಿ ಫೋನ್ನ ಕಟ್ ಮಾಡ್ತಾಳೆ. ಮತ್ತಿಲ್ಲಿ ಕಣ್ಮಣಿ ಪಬ್ಬಲ್ಲಿ ಕುತ್ಕೊಂಡು ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ. ಯೋಹಾ ಇಂಥ ಸುಖ ಎಲ್ಲಿ ಸಿಗಬೇಕು, ನಾವು ಮನೆಯಲ್ಲೇ ಕುತ್ಕೊಂಡ್ರೆ ಆಗುತ್ತಾ ಅಂತ ಹೇಳಿ ಪಬ್ಬಲ್ಲಿ ಕುತ್ಕೊಂಡು ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ. ಮತ್ತಿಲ್ಲಿ ಭದ್ರ ಕೂಡ ಎಣ್ಣೆ ಖಾಲಿ ಆಗೋಗುತ್ತೆ, ಮತ್ತೆ ಎಣ್ಣೆನೇ ಖಾಲಿ ಆಗೋಯ್ತಲ್ಲ, ಇನ್ನೊಂದು ಸ್ವಲ್ಪ ಎಣ್ಣೆ ತೊಗೊಂಬರೋಣ ಇರು ಅಂತ ಹೇಳಿ ಹೋಗಿ ಎಣ್ಣೆ ತೊಗೊಂಬಂದು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಕುಡಿತಾನೇ ಇರ್ತಾನೆ. ಮೋಸ ಮಾಡಲೆಂದೆ ನೀನು ಬಂದೆಯಾ, ಪ್ರೀತಿ ಹೆಸರ ಹೇಳಿ ಎದುರು ನಿಂತೆಯಾ ಅಂತ ಹೇಳಿ ವಿದ್ಯನ್ಗೆ ಅವಮಾನ ಆಗೋ ಥರ ಹಾಡು ಹೇಳ್ಕೊಂಡು ಚೆನ್ನಾಗಿ ಕುಡಿತಾನೇ ಇದ್ದಾನೆ ಸಿಕ್ಕಾಪಟ್ಟೆ. ಅದನ್ನು ನೋಡಿದಂಥ ವಿದ್ಯಾ ಸ್ಮೆಲ್ಗೆ ತಲೆ ಸುತ್ತು ಬಂದ್ಬಿಡುತ್ತೆ. ತಲೆ ಸುತ್ತು ಬಂದು ಆಚೆ ಓಡೋಗ್ತಾಳೆ. ಆಗ ಭದ್ರ, ಇದ್ಯಾಕೆ ನಾನು ಹೇಳಿದ್ದು ಒಂದೇ ಒಂದು ಅಡುಗೆಗಳು ಇಷ್ಟೊಂದು ಬೇಜಾರು ಮಾಡ್ಕೊಂಡು ಓಡೋದ್ಲೆ, ಇಲ್ಲ ಯಾಕೋ ವಾಂತಿ ಮಾಡಂಗೆ ಅವಳಲ್ಲ, ತಡಿ ಅಂತ ಹೇಳಿ ಆಚೆ ಬರ್ತಾನೆ. ಮತ್ತಿಲ್ಲಿ ಭಗೀರಥಿಯವರು ಚಂಪಾ ಕೂಡ ಇಬ್ಬರೂ ಊಟ ಮಾಡ್ಕೊಂಡು ವಾಕ್ ಹೋಗ್ತಾ ಇರ್ತಾರೆ. ವಿದ್ಯಾ ವಾಂತಿ ಮಾಡೋದು ನೋಡಿ ಚಂಪಾ, ಅಮ್ಮಮ್ಮ ವಿದ್ಯಾಕ ತುಂಬಾ ವಾಂತಿ ಮಾಡ್ತಾ ಇದ್ದಾರೆ ಅನ್ಸುತ್ತೆ, ಏನು ಮಾಡೋದು ಅಂತ ಕೇಳ್ತಾಳೆ. ಆಗ ಅಮ್ಮಮ್ಮ ಇದ್ದವರು, ಇವಳು ಬಸ್ರಿ ಅಲ್ವೇನೆ, ಈ ಟೈಮಲ್ಲಿ ಇವೆಲ್ಲ ಕಾಮನು ಸುಸ್ತು ವಾಂತಿ ಇದೆಲ್ಲ, ಅಲ್ಲಿ ಭದ್ರ ಇದನ್ನೆಲ್ಲ ನೋಡೋಣ ಇರು ಏನು ಮಾಡ್ತಾನೆ ಅಂತ ಹೇಳಿ ಇಬ್ಬರು ಸುಮ್ಮನೆ ನಿಂತ್ಕೊಳ್ತಾರೆ. ಇಲ್ಲಿ ಭದ್ರ, ಇದೇನೋ ಕುಡ್ದಿದ್ದು ನೋಡಿದ್ರೆ ನಾನು ವಾಂತಿ ಮಾಡ್ತಾ ಇರೋಳು ಇವಳು, ಅಷ್ಟೊಂದು ಬೇಗನೆ ಶೇರ್ ಬಿಡ್ತೆ ಇವಳಿಗೆ ಅಂತ ಹೇಳಿ ಅವನು ಇನ್ನೂ ಕುಡಿದು ಮತ್ತಲ್ಲೇ ಹಾಗೆ ಅವಳನ್ನು ನೋಡ್ತಾ ಇರ್ತಾನೆ. ಮತ್ತಿಲ್ಲಿ ಮೀಡಿಯಾದವರು ಪಬ್ ಹತ್ರ ಹೋಗಿ ಎಲ್ಲ ಸ್ಯಾಟಲೈಟ್ ಎಲ್ಲ ವರ್ಕ್ ಆಗುತ್ತಾ ಅಂತ ಚೆಕ್ ಮಾಡಿಕೊಂಡು ಎಲ್ಲ ವರ್ಕ್ ಆಗ್ತಿರುತ್ತೆ. ಆವಾಗ ಟಿ ವಿನಲ್ಲಿ ಟೆಲಿಕಾಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ.
ನಗರದ ಜಿಲ್ಲೆಯಲ್ಲಿರುವ ಪಬ್ನಲ್ಲಿ ತುಂಬ ಡ್ರಗ್ಸ್ ಮಾದಕ ವಸ್ತ್ರದ ಪತ್ತೆಯಾಗಿದೆ. ಅಷ್ಟೇ ಅಲ್ಲದೆ ಇಲ್ಲಿ ಪ್ರಭಾವ ರಾಜಕಾರಣಿ ಮಕ್ಕಳುಗಳು ಕೂಡ ಇದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಪೊಲೀಸ್ ಇವಾಗ ದಾಳಿ ಮಾಡ್ತಾರೆ ಲೈವ್ನಲ್ಲೇ, ನೀವೆಲ್ಲ ಲೈವ್ನಲ್ಲೇ ನೋಡ್ತಾ ಇರಿ ಅಂತ ಹೇಳಿ ನ್ಯೂಸ್ ಕೊಡ್ತಾರೆ. ಪೊಲೀಸ್ ಕೂಡ ಇಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಕೂತಿದ್ದೀರಾ ಅಲ್ಲೇ ಇರಬೇಕು ಅಂತ ಪಬ್ ಒಳಗಡೆ ಎಂಟ್ರಿ ಕೊಟ್ಬಿಟ್ಟು ಹೇಳ್ತಾ ಇದ್ದಾರೆ. ಒಬ್ಬರು ಕೂಡ ಆ ಕಡೆ ಈ ಕಡೆ ಅಳ್ಗಾಡಬಾರ್ದು, ಎಲ್ಲ ಅಲ್ಲೇ ಇರಬೇಕು ಅಂತೆಲ್ಲ ಹೇಳ್ತಾ ಇದ್ದಾರೆ. ಅದು ಲೈವಲ್ಲಿ ಟಿವಿನಲ್ಲಿ ಟೆಲಿಕಾಸ್ಟ್ ಆಗ್ತಾ ಇದೆ. ಅದನ್ನು ಶಿವರಾಮೇಗೌಡರು ಮನೆಯಲ್ಲಿ ಕುತ್ಕೊಂಡು ನೋಡ್ತಾ ಇದ್ದಾರೆ. ಆಗ ಈಶ್ವರಿ ಹೇಳ್ತಾ ಇದ್ದಲ್ಲ, ಅಲ್ಲ ಬಾಬಾ ಇವ್ರು ಬರೀ ರಾಜಕಾರಣಿ ಮಕ್ಕಳಿದ್ದಾರೆ ಅಂದರೆ ಏನು, ನಾವು ನಮ್ಮನೆಯಲ್ಲೂ ರಾಜಕಾರಣಿ ಇದ್ದಾರೆ, ನಮ್ಮ ಜಿಲ್ಲೆಯಲ್ಲಿ ತುಂಬ ರಾಜಕಾರಣಿಗಳಿದ್ದಾರೆ, ಯಾರ ಮಕ್ಕಳು ಅಂತ ಹೆಂಗೆ ಗೊತ್ತಾಗಬೇಕು ಅಂತ ಹೇಳ್ತಾಳೆ. ಆಗ ಶಿವರಾಮೇಗೌಡರಿದ್ದರು, ಈಶ್ವರಿ ನೀನು ಮುಚ್ಚು ಬಾಯ್, ನಮ್ಮನೆ ಮಕ್ಕಳು ಅಂಥ ಮಕ್ಕಳು ಯಾರೂ ಇಲ್ಲ, ಸಂಸ್ಕಾರ ಇಲ್ಲದೆ ಹೋಗಿರೋ ಅಂಥ ಮಕ್ಕಳು, ನಾವೆಲ್ಲ ಮಕ್ಳಿಗೂ ಒಳ್ಳೆ ಬುದ್ಧಿನೇ ಒಳ್ಳೆ ಸಂಸ್ಕಾರನೇ ಹೇಳ್ಕೊಟ್ಟಿದ್ದೀವಿ, ನಮ್ಮನೆ ಮಕ್ಕಳಾಗಿರೋಕ್ಕೆ ಸಾಧ್ಯನೇ ಇಲ್ಲ, ನೀನು ಕರೆಕ್ಟಾಗಿ ಮಾತಾಡು ಅಂತ ಹೇಳಿ ಈಶ್ವರಿಗೆ ಬೈತಾನೆ. ಮತ್ತಿಲ್ಲಿ ಭದ್ರ ವಿದ್ಯೆ ಬಿದ್ದೋಗಿರೋ ನೋಡಿ, ಏಯ್ ಅಂತ ಇರ್ತಾನೆ, ಅವಳ ಹೆಸರು ಹೇಳ್ತಾನೆ. ಅದನ್ನು ನೋಡಿ ಬಗ್ಗಿರತ್ತಿ ಚಂಪಾ, ಅಯ್ಯೋ ಅಮ್ಮಮ್ಮ ಭದ್ರಮ್ಮಮ್ಮ ಎತ್ತುತ್ತದೋ ಹೆಂಗೋ ಗೊತ್ತಿಲ್ಲ, ನಾನೇ ಹೋಗಿ ಎತ್ತುತ್ತೇನೆ ಇರು ಅಂತ ಹೇಳ್ತಾಳೆ. ಆಗ ಅವರಮ್ಮ ಭಗೀರಥಿ ಇದ್ದವರು, ಸುಮ್ಮನೆ ಇರೇ ಚಂಪಾ, ನಿನ್ಗಿದೆಲ್ಲ ಗೊತ್ತಾಗಲ್ಲ, ಗಂಡ ಆದವನು ಹೆಂಡತಿ ನೋವಲ್ಲಿದ್ದಾಗ ಅವ್ನ ಮನಸ್ಸು ಚುರುಕ ಅಂದೇ ಅನ್ನತ್ತೆ, ಅವನೇ ಹೋಗಿ ಎತ್ತುತ್ತಾ ನೋಡ್ತಾ ಇರು ಅಂತ ಹೇಳ್ತಾಳೆ. ಆಗ ಭದ್ರ, ಏಯ್ ವಿದ್ಯಾ ಅಯ್ಯೋ ವಿದ್ಯಾ ಹೋಗಿದ್ದಾಳಲ್ಲ ಅಂತ ಹೇಳಿ ಇವ್ನು ಕುಡ್ದಿದ್ದು ಮತ್ತಿನಿಂದ ಆಚೆ ಬಂದು ಅವಳನ್ನ ಎತ್ತು ಅವಳು ತೊಡೆ ಮೇಲೆ ಹಾಕ್ಕೊಂಡು ಅವಳ ಮುಖದ ಮೇಲೆ ನೀರು ಚಿಮ್ಮಿಸ್ತಾನೆ. ಅವಳು ಕಣ್ಬಿಡ್ತಾಳೆ. ಕಣ್ಬಿಟ್ಮೇಲೆ, ಏಯ್ ನೀನೇ ನಾಟಕ ಆಡ್ತಾ ಇದೆಯಾ ಹೆಂಗೆ, ನಾನು ಇಷ್ಟಪಡಲಿ ನಿನ್ನ ಅಂತ ಹೇಳ್ತಾನೆ. ಆಗ ನಾನೇನು ನಾಟಕ ಆಡ್ತಾ ಇಲ್ಲ, ನಿನ್ನ ಕುಡ್ದಿರೋ ಸ್ಮೆಲ್ಗೆ ನನಗೆ ತಲೆ ಸುತ್ತು ಬಂದ್ಬಿಡ್ತು ಅಷ್ಟೇ ಅಂತ ಹೇಳಿ ಎದ್ದೇಳ್ತಾಳೆ ಮೇಲೆ. ಎದ್ಮೇಲೆ ಭಗೀರಥಿಯರು ಹೇಳ್ತಾರೆ, ನೋಡ್ದೇನೆ ಚಂಪಾ ನಾನು ಹೇಳಿಲ್ವೇನೆ, ಅವ್ರವ್ರ ಪ್ರೀತಿ ಅವ್ರಿಗೆ ಇದ್ದೇ ಇರುತ್ತೆ, ನೀನು ಅದನ್ನು ಅರ್ಥ ಮಾಡ್ಕೊಳ್ಳೆ, ನಾನು ಹೋಗ್ತೀನಿ ಅಂತೀಯ, ನೋಡಿ ಎಷ್ಟು ಚೆನ್ನಾಗಿ ಪ್ರೀತಿ ಮಾಡ್ತಾನೆ ವಿದ್ಯೆನ, ಆದರೂ ಕೂಡ ಸುಮ್ಮನೆ ಕೋಪ ತೋರಿಸ್ಕೊತಾನೆ ಅಷ್ಟೇ ಅಂತ ಹೇಳಿ ಸಮರ್ಥಿಸ್ಕೊತಾಳೆ. ಇನ್ನು ಮತ್ತಿಲ್ಲಿ ವಿದ್ಯಾ ಕಾಲೇಜ್ಗೆ ಆ್ಯಸ್ ಯೂಶುವಲ್ ಹೋಗ್ತಾಳೆ. ಅಲ್ಲಿ ಹೋದ್ಮೇಲೆ ವಿದ್ಯೆಗೆ ಒಂದು ಆಪರ್ಚುನಿಟಿ ಕೊಡ್ತಾರೆ. ನಾಳೆ ಸ್ಕೂಲಲ್ಲಿ ಫಂಕ್ಷನ್ ಇದೆ, ಆ ಫಂಕ್ಷನಲ್ಲಿ ನೀನೇ ಆ್ಯಂಕರಿಂಗ್ ಮಾಡಬೇಕಮ್ಮ ಅಂತ ಪ್ರಿನ್ಸಿಪಲ್ ಕರೆದು ಹೇಳ್ತಾರೆ. ಆಗ ವಿದ್ಯೆ ಇದ್ದಾಳು, ಓಕೆ ಸರ್ ನಾನು ಮಾಡ್ತೀನಿ ಅಂತ ಹೇಳ್ತಾಳೆ. ತದಾದ ನಂತರ ಪ್ರಿನ್ಸಿಪಲ್ ಹೇಳ್ತಾ ಇದ್ದಾರೆ, ಮಂತ್ರಿ ಶಿವರಾಮೇಗೌಡರು ನಿಮಗೆ ಗೊತ್ತಲ್ವೇನಮ್ಮ, ಅವರೇ ನಾಳೆ ಚೀಫ್ ಗೆಸ್ಟು, ಎಲ್ಲ ಪ್ರಿಪೇರ್ ಆಗಿ ಬಂದು ಹೇಳಿ ಅಂತ ಹೇಳ್ತಾರೆ. ಆಗ ಸರಿ ಅಂತ ಅವಳು ಏನು ಮಾಡೋದು, ನಮ್ಮ ಮಾವನೇ ಬರ್ತಾರಲ್ಲ ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಇದಿಷ್ಟು ಬಂದು ಮುದ್ದು ಸೊಸೆ ಇವತ್ತಿನ ಎಪಿಸೋಡು. ನಾಳಿನ ಎಪಿಸೋಡ್ಗಾಗಿ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.